ಇಸ್ಕೊಂಡ್ರೆ ನಾನು ಕೆಲಸ ಐತೆ ಹೋಗಿ ಬರ್ತೀನಿ. ಯಪ್ಪ ಒಂದು ಕಪ್ ಚಾ ಕೊಡ್ರ. ಒಂದಿನ ನನ್ನ ಮಗ ನನ್ನ ಬರವಲಗ್ಯಾನ. ತಮ್ಮ ಒಂದು ಕಪ್ ಚಾ ಕೊಡ್ಲ. ಎರಡು ದಿನ ನನ್ನ ಮಗ ಇನ್ನ ಬರವಲ್ಲಾಗ್ಯಾನ. ನನ್ನ ಮಗ ಫೋನ್ ಹತ್ವಾತಾಗ ಇಲ್ಲೇ ಮೊಬೈಲ್ ಅಂಗಡಿ ಐತೆ ಅನಿಸ್ತದ, ಹೋಗಿ ಬರ್ತೀನಿ. ತಮ್ಮ ಈ ಫೋನಿಗೆ ಏನಾಗಿತ್ತು ನೋಡ್ಲ. ನನ್ನ ಮಗನ ಫೋನ ಬರ್ಬತ್ತಾಗಿ ನಾಚ್ರ ಯಾವುದೋ ಹೆಂಗ್ಸ್ ಮಾತಾಡತೈತಿ. ಹ್ಞೂ ಕೊಡ್ರಿ ಅಜ್ಜ. ಇದನ್ರಿ ಅಜ್ಜ ನಿಮ್ಮ ಮಗನ ಫೋನ್ ನಂಬರ್? ಹ್ಞೂ ತಮ್ಮ. 10 ಆತ್ರಿ ಅಜ್ಜ. ಅದ್ರಾಗಿನ ರೊಕ್ಕ ಖಾಲಿ ಆಗ್ಯಾವತ್ತಮ್ಮ. ಇವು ರೊಕ್ಕ ತಗೊಂಡ ಆ ಫೋನಿ ರೊಕ್ಕ ಬಿಡ್ತಮ್ಮ. ಇಲ್ರಿ ಅಜ್ಜ, ರಾವ್ರಿ ರಾಕ್ ನಿಮ್ಮ ಮಗ ನಿಮ್ಮ ನಂಬರ್ ಬ್ಲಾಕ್ ಮಾಡೇನ್ರಿ. ಬ್ಲಾಕ್ ಅಂದ್ರೆ ಏನ್ತಮ್ಮ? ಹಾ, ಅವನ್ ಫೋನ್ ನಾನು ರೊಕ್ಕ ಖಾಲಿ ಆಗ್ಯಾವನ. ಹಂಗಲ್ರಿ ಅಜ್ಜ, ಅವನ್ ಫೋನ್ ಭಾಳ ದೊಡ್ಡದೈತಪ್ಪ. ಇವು ರೊಕ್ಕ ಸಾಲ್ತವಿಲ್ಲ ನೋಡಪ್ಪ. ಎಲ್ಲಿ ಇಡ್ತೀರ ಅಜ್ಜ? ನೀವು ಇಲ್ಲಿ ಹೆಂಗೆ ಬಂದ್ರಿ? ನನ್ನ ಮಗ ಇಲ್ಲಿ ತಂದು ಬಿಟ್ಟು ಹೋಗ್ಯಾನಪ್ಪ. 2 ದಿನ ಬರ್ತಾನಂತ ಹೇಳ್ದ, ಬರಲಿಲ್ಲಪ್ಪ. ಇವತ್ತು ನನ್ನ ಮಗನ ಆಫೀಸ್ದಾಗ ಭಾಳ ಕೆಲಸ ಇರ್ತಾವಪ್ಪ. ಅವು ದೊಡ್ಡ ಆಫೀಸರ್ದನಪ್ಪ. ಇವತ್ತು ಬ್ಯಾರಿ ಮಳೆ ಬರಂಗಾಗೈತಿ. ಇಲ್ಲೇ ಕುಂಡ್ರಬೇಕು, ಮಲ್ಕೋಬೇಕು, ತಿಳಿಯವಾತಾಗೈತಪ್ಪ. ಮತ್ತು ಊಟ್ರಿ ಅಜ್ಜ? ಜಗತ್ತಿಗೆಲ್ಲ ಅನ್ನ ಹಾಕಕ್ಕ ಭಗವಂತಿರ ಕೈಲಿ ನನಗೆ 2 ಹೊತ್ತು ಊಟ ಹಾಕಕ್ಕಿಲ್ಲೇನ? ಇಡ್ರಿ ಅಜ್ಜ ನಿಮ್ಮ ಫೋನ್. ತಮ್ಮ ಈ ಫೋನಿಗೆ ಚಾರ್ಜ್ ಹಾಕೊಟ್ಟು ನನ್ನ ಮಗ ಫೋನ್ ಹಚ್ತಾನಪ್ಪ. ಹ್ಞೂ ಕೊಡ್ರಿ ಅಜ್ಜ. ಬರ್ರಿ ಅಜ್ಜ, ಹೊಳ್ಕೊಂಡು ಬರ್ರಿ. ಬ್ಯಾಡ ತಮ್ಮ, ಬ್ಯಾಡ. ಇಡ್ರಿ ಅಜ್ಜ ನಿಮ್ಮ ರೊಕ್ಕ. ತಮ್ಮ ನಿನ್ನ ಹಡ್ದಾರ ತಣ್ಣಗಿರ್ಲಪ್ಪ. ಹಾಕಿ ನಿಂದೇನಾಯ್ತು ತಮ್ಮ? ಈ ಫೋನಿನ ಬಟನ್ ವರ್ಕ್ ಆಗೋಲ್ತನ. ಕೊಡ್ತಮ್ಮ ಇದನ್ನ ಚಾರ್ಜ್. ಏ ಮಂಜಾಲ ಚಾರ್ಜ್ ಫೋನ್ ಎತ್ತಿ ಕೊಡು. ಹಲೋ ಹಲೋ, ಹಾಂ, ನಾ ಮೊಬೈಲ್ ಅಂಗಡಿಯಿಂದ ಮಾತಾಡಕತ್ತೀನಿ ರೀ. SP ರೋಡಿಂದ ರೀ. ನಿಮ್ಮ ಮೊಬೈಲ್ಗೊಂದು ಗಿಫ್ಟ್ ಮಾಡೈತ್ರಿ, ಬಂದು ತೊಗೊಂಡೋಗ್ರಿ. ಹಾಂ ರೀ, SP ರೋಡಿಂದ ರೀ. ಅಪ್ಪ ಎಲ್ಲಿ ಹೊಂಟದು? ಇಲ್ಲೇ ಏನೋ ಗಿಫ್ಟ್ ಬಂದೈತೆ, ಅದನ್ನ ತಗೊಂಬರ್ನು ಬಾ. ಸರ್, ಹಿಂಗಳೆ ಏನೋ ಫೋನ್ ಮಾಡಿದ್ರಿ, ಗಿಫ್ಟ್ ಬಂದೈತೆ ಅಂದ್ರಿ. ನಾನ ರೀ ಅವ. ಹಲೋ, ಹ್ಞೂ ನೀವೇನ್ರಿ? ಬರ್ರಿ ತಮ್ಮ, ಅನಿತ ಅಂಗಡಿ ಕಡೆ ನೋಡ್ಕೊ. ಅಪ್ಪ ಇನ್ನ ಎಷ್ಟು ದೂರ? ಸರ್, ಇನ್ನ ಎಷ್ಟು ದೂರ ರೀ? ಇಲ್ಲ ನೋಡ್ರಿ.
ಇವ್ರು ಇವನ್ ತೋರ್ಸಕ್ಕೆ ಕರ್ಕೊಂಬಂದು ಸಣ್ಣವರಿದ್ದಾಗ ಓಣಿಯಿಂದ ಮನೆಯಿಂದ ಹೊರಗೆ ಬರ್ದೇ ಇದ್ದಾರ ಲಕ್ಷಾಂತರ ಜನ ಇರೋ ಜಾತ್ರೆಗೆ ಒಂದು ಸ್ವಲ್ಪ ಬೆಳೆದ ಬರ್ತೀರಿ. ಯಾಕಂದ್ರೆ ಆ ಜನರ ನಡುವೆ ಆ ಜಾತ್ರೆ ನಡುವೆ ದೇವ್ರ ಕೈ ಬಿಟ್ಟು ಅಪ್ಪ ಕೈ ಬಿಡುದಿಲ್ಲ ಅನ್ನೋ ಭರವಸೆ ಅಂತ ಭರವಸೆ ಇಟ್ಕೊಂಡು ಬಂದಂಥವ್ರನ್ನ ತಂದೆನ ನಡು ರೋಡ್ನಾಗ ಬಿಟ್ಟು ಹೋಗಿರಲ್ಲ. ನೀನು ಪ್ರವಚನ ಕೇಳಕ ನನಗೆ ಟೈಮ್ ಇಲ್ಲ. ನಿನ್ನಂತ ಬಿಟ್ಟಿ ಸ್ಪೀಚ್ ನನಗೆ ದಿನಕ್ಕೆ 100 ಮಂದಿ ಹೇಳ್ತಾರೆ. ಇವ್ರು ನನಗೆ ಏನು ಮಾಡ್ಯಾರು? ರೊಕ್ಕ ಮಾಡ್ಯಾರ, ಮನಿ ಮಾಡ್ಯಾರ, ಏನು ಆಸ್ತಿ ಮಾಡ್ಯಾರ. ಇವ್ರು ಆರಾಮ್ ತಪ್ಪ ಮಕ್ಕಳದು ನಾ ಇವ್ರ ದವಾಖಾನೆ ಹೋಗೋದು, ನಾ ಇವ್ರ ಸೇವೆ ಮಾಡೋದು, ಇದ್ರೊಳಗೆ ಆಗೈತೆ ನನ್ನ ಜೀವನ ಎಲ್ಲ. ಅವ್ರ ನಿಮ್ಮ ಸೇವೆ ಮಾಡಿದ ಕೈ ದೊಡ್ಡವರಾಗಿರಿ. ನೆನಪಿರಿ ಸರ, ನಿಮ್ಗೆ ಆರಾಮ್ ತಪ್ಪಿದಾಗ ಎಷ್ಟು ದವಾಖಾನೆಗೆ ತೊಗೊಂತಿರ್ಗ್ಯಾರ, ಎಷ್ಟು ದೇವ್ರಿಗೆ ಕೈ ಮುಕ್ಕೊಂಡು ತಿರ್ಗ್ಯಾರ. ಅವ್ರದ್ದು ಒಂದು ಸತಿ ಕೇಳಿಸ್ತಾರ, ನಮ್ಮ ಮನಸ್ಸಿಗೆ ನೋವಾದಾಗ ಫೇಸ್ಬುಕ್ಕ ಇನ್ಸ್ಟಾಗ್ರಾಮ್ದಾಗ ಸ್ಟೇಟಸ್ ಹಾಕಿ ಜನರಿಗೆ ತೋರಿಸೋದು. ಪ್ರೀತಿಸೋರು ದೂರ ಆದ್ರೆ ಸ್ನೇಹಿತರು ದೂರ ಆದ್ರೆ ಸ್ಟೇಟಸ್ ಹಾಕೋದು. ಪ್ರೀತಿಸೋರು ದೂರ ಆದ್ರೆ ಸ್ನೇಹಿತರು ಜಗಳ ಆದ್ರೆ ಸ್ಟೇಟಸ್ ಹಾಕೋದು ನೋಡೇನಿ. ಆದ್ರೆ ಇದುವರೆಗೆ ಹೆತ್ತ ಮಕ್ಕಳ ನಮ್ಮನ್ನು ಬಿಟ್ಟು ಹೋಗ್ಯಾರತ್ತ ಭೂಮಿ ಮ್ಯಾಗ ಒಬ್ಬ ತಂದೆ ತಾಯಿನೂ ಹೇಳಿಲ್ಲ. ಪ್ರೀತಿಸೋರು ದೂರ ಆದ್ರೆ ಸಾಯ್ಸಕ್ಕಾಗೋದಲ್ರಿ. ಇನ್ನು ಹೆತ್ತ ಕಡಲ್ಲ ಅದು ಹೆಂಗೆ ತಡ್ಕೊತೈತ್ರಿ? ನಿನಗ ಅಷ್ಟು ಕಾಳಜಿ ಇದ್ರೆ ಅವ್ರು ನೀನೇ ಸಾಕ ಹೋಗು, ನನಗೆ ಬೇಡ. ಇದನ್ಯಾಕೋ ತಗೊಂಬಂದು ಕೆಟ್ಟ ಹೊಲಸ್ ಕೊಟ್ಟು ಬರೋ ಹೋಗ ಅವ್ರಿಗೆ. ಅಪ್ಪ ನಾಳೆ ನಿಂಗೆ ವಯಸ್ಸಾದಾಗ ನಿಂಗೆ ಬೇಕಲ್ಲ ಈ ಚೀಲ ಅರ್ಬಿ ಹಾಕೊಂಡು ಮನೆ ಬಿಟ್ಟು ಹೋಗಾಕ ತಗೊಂಡು ಬನ್ನಿ. ಅಪ್ಪ ಅಪ್ಪ ನನಗೆ ನನ್ನ ಮಗ ಎಚ್ಚರ ಮಾಡಿದಪ್ಪ, ಈಗ ಕ್ಷಮಿಸ್ಬಿಡಪ್ಪ. ನನ್ನ ಅವ್ವ ಇಲ್ಲನು ಕೊರಗ ಇಲ್ಲಾಗಿತ್ತಪ್ಪ. ನನಗೆ ಅವ್ವನ ನೆನಪು ಕೂಡ ಆಗಿದ್ದಿಲ್ಲಪ್ಪ. ನನಗೆ ಅಷ್ಟು ಚಂದ ನೋಡ್ಕೊಂಡೀನಿ ನೀ ನನ್ನ ಸಾಕಕ್ಕೆ ಎಷ್ಟೆಲ್ಲ ಕಷ್ಟಪಂಟಿ ಅಂತ ನನಗೆ ಕಾಣಿಸ್ಲಿಲ್ಲಪ್ಪ. ಯಪ್ಪ ಹೇಳ್ಮ್ಯಾಲ ನೀ ಏನದು ನನ್ನ ಮಗನ ನೀ ಅಳಬೇಡಪ್ಪ. ನಡಿಯಪ್ಪ ಮನೆಗೆ ಹೋಗುನು. ಹ್ಞೂ ನಡಿಯಪ್ಪ ಹೋಗುನು. ಯಪ್ಪ ನನ್ನ ಅರ್ಬಿ ಅಲ್ಲೇ ಬಿಟ್ಟು ಬಂದನು, ತೊಗೊಂಬರ್ತೀನಪ್ಪ. ಹ್ಞೂ ಆದಪ್ಪ. ಎಲ್ಲರಿಗೂ ಅವ ಮಾಡಿದ ಅಷ್ಟ ಕಾಣಿಸ್ತೈತಿ, ಆದ್ರ ಕಣ್ಣಿ ಕಾಣಿಸಲ್ದ ಎಲ್ಲ ಮಾಡಿರ್ತಾನ. ಅಪ್ಪನ ಕಷ್ಟ ಯಾರಿಗೆ ಅರ್ಥ ಆಗಂಗಿಲ್ಲ. ಅಪ್ಪನ ಕಷ್ಟ ಯಾರಿಗೆ ಅರ್ಥ ಆಗಂಗಿಲ್ಲ. ಅಪ್ಪ ನನಗೆ ಬೇಕಪ್ಪ. ಪ್ಲೀಸ್ ಅಪ್ಪ, ನನ್ನ ಬಿಟ್ಟು ಬಿಡಿ ಪ್ಲೀಸ್ ಅಪ್ಪ.